ಗುರುಭ್ಯೋ ನಮಃ. ನಮ್ಮ ಭಕ್ತಿಯನ್ನು ಭಾವನೆಯೊಂದಿಗೆ ಬೆರೆಸಿ ದೇವರಿಗೆ ಅರ್ಪಿಸುವ ಮಾರ್ಗ ಭಜನೆ. ಇದು ನಮ್ಮ ಸಂಸ್ಕಾರವೂ ಹೌದು. ಭಜನೆಯನ್ನು ಪ್ರತಿದಿನವೂ ಎಲ್ಲರೂ ಸೇರಿ ಮಾಡುವುದರಿಂದ ನಮ್ಮಲ್ಲಿ ಹೊಸ ಚೈತನ್ಯ, ಒಳ್ಳೆಯ ಆಲೋಚನೆಗಳು, ಒಳ್ಳೆಯ ವಿಚಾರಗಳು ಬರುತ್ತಾ ಹೋಗುತ್ತದೆ. ಹಾಗಾಗಿ ಪ್ರತಿನಿತ್ಯ ಎಲ್ಲರ ಮನೆಯಲ್ಲೂ ಭಜನೆಯನ್ನು ಮಾಡುವ ಸಂಕಲ್ಪ ಮಾಡೋಣ ಎಂದು ಹೇಳುತ್ತಾ, ನಮ್ಮ ಜೊತೆ ನೀವು ಭಾಗಿಯಾಗುವಿರೆಂದು ಆಶಿಸುತ್ತಾ ಒಂದು ದೇವಿ ಭಜನೆಯನ್ನು ಪ್ರಾರಂಭಿಸುತ್ತೇವೆ. ಹರೇ ರಾಮ. ಈ ತಾಳಕ್ಕೆ ಮಾತ್ರೆಗಳು 8, ಖಂಡಗಳು 2, ಮಾತ್ರಾ ವಿಭಜನೆ 4+4, ಪೆಟ್ಟು 1ನೇ ಮಾತ್ರೆಗೆ, ಹುಸಿ 5ನೇ ಮಾತ್ರೆಗೆ, ಸಂ 1ನೇ ಮಾತ್ರೆಗೆ. ಈ ತಾಳದ ಟೇಕ ಧಾಗೆನ ತಿನ್ನಕ್ ಧಿನ್ನ, ಧಾಗೆನ ತಿನ್ನಕ್ ಧಿನ್ನ. ಹಾಗೂ ಪೆಟ್ಟು ನಾವು 2 ರೀತಿಯಲ್ಲಿ ಕೊಡಬಹುದು. ಈ ಒಂದು ಧಾಗೆನ ತಿನ್ನಕ್ ಧಿನ್ನ, ಧಾಗೆನ ತಿನ್ನಕ್ ಧಿನ್ನ, ಧಾಗೆನ ತಿನ್ನಕ್ ಧಿನ್ನ. ಇನ್ನೊಂದು ಧಾಗೆನ ತಿನ್ನಕ್ ಧಿನ್ನ, ಧಾಗೆನ ತಿನ್ನಕ್ ಧಿನ್ನ, ಧಾಗೆನ ತಿನ್ನಕ್ ಧಿನ್ನ. ಒಂದು ಬಾರಿ ನುಡಿಸಿ ತೋರಿಸ್ತೇನೆ.